ವೇದಿಕೆಯಲ್ಲಿ ಇರುವ ಈ ಸಮಾರಂಭದ ನಾಯಕರು ಮತ್ತು ನನ್ನ ಗುರುಗಳಾದ ರಾಜನ್ ಸಿಂಗ್ ಬಾಬು ಅವರಿಗೂ, ನಾದಬ್ರಹ್ಮ ಹಂಸಲೇಖ ಸರ್ ಅವರಿಗೂ, ಈ ಸಮಾರಂಭಕ್ಕೆ ಬಂದಿರೋ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೀನಿ. Being in the film industry 50 years ಅವರ ಸೇವೆ ಅನ್ನೋದು ಸಾಧಾರಣವಾದ ವಿಷಯ ಅಲ್ಲ. ಇವತ್ತು ಟುಡೇ ಇಸ್ ಯುವರ್ ಗ್ರೇಟ್ ಡೇ ಸರ್. ನಿಮ್ಮದು ಮಾತ್ರ ಅಲ್ಲ ಸರ್, ನಿಮ್ಮ ನೆರಳಲ್ಲಿ ಬೆಳೀತಿರೋ ನಮ್ಮಂತ ಆಕ್ಟರ್ಸ್, ಟೆಕ್ನಿಷಿಯನ್ಸ್ ಎಷ್ಟೋ ಜನ, ಅವರೆಲ್ಲರಿಗೂ ಇವತ್ತು ಇಟ್ಸ್ ಎ ಗ್ರೇಟ್ ಡೇ. ಸಿಂಹದ ಮರಿ ಸೈನ್ಯ ಅನ್ನೋ ಚಿತ್ರ 1900 ಸಾರ್ ಹೇಳ್ದಂಗೆ 80. ಅದಾದ್ಮೇಲೆ ತುಂಬಾ ಸತಿ ಅವ್ರನ್ನ ನೋಡಿದ್ದೀನಿ. ಪ್ರತಿ ಸರಿನೂ ಅವ್ರನ್ನ ನೋಡಿದಾಗ ನನಗೆ ಒಂದೇ ಒಂದು ಜ್ಞಾಪಕ ಬರುತ್ತೆ. ನನ್ನನ್ನು ಅವ್ರು ಸೆಲೆಕ್ಟ್ ಮಾಡಿದ ಆ ದಿನ. ಇಫ್ ಐ ಆಮ್ ನಾಟ್ ಬೋರಿಂಗ್ ನಾನು ಹೇಳ್ತೀನಿ ನಿಮ್ಗೆ. ಕಾಳಿಂಗ ಸರ್ಪ ಅಂತ ಕಾಣುತ್ತೆ ಸಾರ್ ಬಂದು ಶಂಕರ್ ನಾಗ್ ಅವರ ಇಟ್ಟು ಒಂದು ಸಿನಿಮಾ ಮಾಡ್ತಿದ್ರು. ನಮ್ಮ ಮನೆಗೆ ನಾನು ನಮ್ಮಣ್ಣ ಮನೇಲಿದ್ವಿ. ಒಂದು ಕಾರ್ ಬಂತು ಅಲ್ಲಿ ನಮ್ಮ ತಂದೆಯವರು ಶೂಟಿಂಗ್ ಅಲ್ಲಿ ಹೋಗಿದ್ರು ಅವತ್ತು. ನಿಮ್ಮನ್ನು ಕರೀತಿದಾರ ಬರಬೇಕು ಅಂತ. ನಮಗೆ ಸಿನಿಮಾ ಅಂತಂದ್ರೆ ಸುಮ್ಮನೆ ಯಾವ ತರ ನಮ್ಮ ತಂದೆ ಜೊತೆ ಅಲ್ಲಿ ಇಲ್ಲಿ ಶೂಟಿಂಗ್ ಹೋಗಿದ್ವಿ ಹೊರತು ಅದ್ರ ಗಂಧ ಕೂಡ ನಮ್ಗೆ ಇರಲಿಲ್ಲ. ಆಮೇಲೆ ಹೋದ್ರೆ ಅಲ್ಲಿ ನಮ್ಮ ತಂದೆ ಇರಲಿಲ್ಲ. ಅವ್ರಿಗೆ ಶೂಟ್ ಮುಗಿಸ್ಕೊಂಡು ಹೊರಟೋಗಿದ್ರು. ಆಮೇಲೆ ಏನಂತ ಗೊತ್ತಾಗ್ಲಿಲ್ಲ. ಆಮೇಲೆ ಡೈರೆಕ್ಟರ್ದು ಮಾತಾಡ್ಬೇಕಂತೆ ಅಂತಂದ್ರು. ಸರಿ ಹೋಗಿ ನಿಂತ್ಕೊಂಡೆ. ಅವರು ಇದ್ರು ಪಕ್ಕದಲ್ಲಿ PS ಪ್ರಕಾಶ್ ಅವರಿದ್ರು, ಕ್ಯಾಮರಾಮನ್. ಆಮೇಲೆ ಸಿನಿಮಾಲ್ ಆಕ್ಟ್ ಮಾಡ್ತೀಯಾ ಅಂದ್ರು. ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಬಿಕಾಸ್ ಯಾವ ಒಂದು ಟ್ರೈನಿಂಗು ಇಲ್ಲ ಆಕ್ಟಿಂಗ್ ನಲ್ಲಿ. ಸುಮ್ಮನೆ ಹಂಗೆ ನಿಂತಿದ್ದೆ. ಇಲ್ಲೆಲ್ಲ ನಿಮ್ಮ ಅಪ್ಪನಿಗೆ ನಾನು ಒಪ್ಪಿಸ್ತೀನಿ, ಮಾಡ್ತೀಯಾ ಅಂದ್ರು. ಸುಮ್ಮನೆ ತಲೆ ಹಿಂಗಲ್ಲ ಅಲ್ಲಾಡಿಸಿದೆ. ಶರ್ಟ್ ಬಿಚ್ಚು ಅಂದ್ರು. ಟೀ ಶರ್ಟ್ ಹಾಕೊಂಡಿದ್ದೆ. ಶರ್ಟ್ ಬಿಚ್ಚಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ PS ಪ್ರಕಾಶ್ ಅವರು ನೋಡಿದ್ರು. ನನಗೆ ಓಕೆ ಅನ್ನೋ ತರನೇ ಅವ್ರು ಹೇಳಿದ್ರು. ಆಮೇಲೆ ಅಲ್ಲಿಂದ KC ಚಂದ್ರು ಅವ್ರ ಮನೆಗೆ ಕಳ್ಸಿದ್ರು. ಒಂದ್ಸತಿ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡು ಅಂತ. ದಿಸ್ ಹೌ ಇಟ್ ಸ್ಟಾರ್ಟೆಡ್. ಅದಾದ್ಮೇಲೆ ಇಟ್ ಹ್ಯಾಸ್ ಬಿಕಮ್ ಒಂಥರ ಹಿಸ್ಟ್ರಿ. ಸಿನಿಮಾ ಸರ್ ಜೊತೆ ಸಿನಿಮಾ ಮಾಡಿದ್ವಿ. ಅಂಡ್ ದೆನ್ ಅದಾದ ಸ್ವಲ್ಪ ದಿನ ಗ್ಯಾಪ್ ಇತ್ತು ನನಗೆ. ಅಂತ ಪಿಕ್ಚರ್ ಮೈಸೂರು ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಕ್ಲೈಮ್ಯಾಕ್ಸ್. ನಮ್ಮ ತಂದೆ ಹೇಳಿದ್ರು, ಬಾ ಶೂಟಿಂಗ್ ಹತ್ರ ಬಾ, ನಿನ್ಗೆ ಭಯ ಏನಾದ್ರು ಇದ್ರೆ ಭಯ ಹೊರಟೋಗುತ್ತೆ ಅಂತ ಹೇಳಿದ್ರು. ಸರಿ ಹೋದೆ. ಅಲ್ಲಿ ಕ್ಲೈಮ್ಯಾಕ್ಸ್ 2 ಹುಲಿಗಳು, ಬಾಸು, ಅಂಬರೀಷ್ ಸರ್. ಅದು ಉಗ್ರನ ಕೀಳೋ ಒಂದು ಸನ್ನಿವೇಶ. ಅವ್ರಿಗೆ ಸ್ವಲ್ಪ ಅಂಬರೀಷ್ ಸರ್ಗೆ ನಿಮ್ಗೆಲ್ರಿಗೂ ಗೊತ್ತು, ಅವ್ರಿಗೆ ಸ್ವಲ್ಪ ಸೇರಣೆ ಕಮ್ಮಿ. ನನಗೆ ಆಗಲ್ಲ, ಹೊಟ್ಟೋಗ್ದು. ಇವರಿಬ್ರು ಮಾತಾಡ್ಕೊಳ್ತಿದ್ದು ಭಾಷೆಯಲ್ಲಿ ನಾನು ಮಾತಾಡಕ್ಕಾಗಲ್ಲ. ಸೊ ಇವ್ರು ಕಮ್ಮಿ ಇಲ್ಲ, ಅವ್ರು ಕಿರ್ಚಾಡಿದ್ರೆ ಇವರು ಕಿರ್ಚಾಟ. ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಹಿಂಗೆಲ್ಲ ಇರುತ್ತಾ ಅಂತ ಒಂದು ಭಯ. ಅದಾದ್ಮೇಲೆ ದಟ್ ಈಸ್ ದ ಕ್ರಾಫ್ಟ್ ಅನ್ನೋ, ರಿಯಲ್ ಕ್ರಾಫ್ಟ್ ಅನ್ನೋದನ್ನ ಫಸ್ಟ್ ಅವಾಗಲೇ ನೋಡಿದೆ ನಾನು. ಸೊ ಅವಾಗ ಇವ್ರನ್ನ ನೋಡಿ ಸ್ವಲ್ಪ ಭಯ ಇತ್ತು. ಅದಾದ್ಮೇಲೆ ಬಂದು ಸಿಂಹದ ಮರಿ ಸೈನ್ಯ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್. ಆಕ್ಟಿಂಗೇ ಹೇಳಿದ್ನಲ್ಲ, ಆಕ್ಟಿಂಗ್ ಗಂಧನೇ ಇಲ್ಲ. ಫಸ್ಟ್ ಡೇ ಕ್ಲೈಮ್ಯಾಕ್ಸು ಅಳೋದು, ಅದು ಬೇರೆ. ಅದರಲ್ಲಿ 5 ಜನ ಹುಡುಗರಲ್ಲಿ ಒಬ್ಬ ಹುಡುಗ ಅವನು ಸತ್ತೋಗಿರ್ತಾನೆ. ಅವನ ಬಾಡಿ ಮುಂದೆ, ಕಾಫಿನ್ ಮುಂದೆ ಅಳಬೇಕು. ಸೊ ನಾವು ಕೂತ್ಕೊಂಡಿದ್ವಿ. ಎಲ್ಲರೂ ಸ್ವಲ್ಪ ಗ್ಲಿಸರಿನ್ ಹಾಕು ಅಂದ್ರು ಸರ್. ಅಲ್ಲಿ ಬೇಬಿ ಇಂದ್ರ ಮಾತ್ರ ಒಳ್ಳೆ ಆರ್ಟಿಸ್ಟ್, ನಾವೆಲ್ಲ ಸ್ಟಾರ್ಟಿಂಗ್. ಆಮೇಲೆ ಎಷ್ಟೇ ಗ್ಲಿಸರಿನ್ ಹಾಕಿದ್ರು ಹುಡುಗರು ನಗಿಸ್ಬಿಡ್ತಾ ಇದ್ರು, ನಕ್ಕಿ ಬಿಡ್ತಾ ಇದ್ದೆ ನಾನು. ಆಮೇಲೆ ಇವ್ರು ನೋಡುದು, ಸರ್ ನೋಡಿದ್ರು, 1-2 ಸತಿ 3 ಸತಿ ನಗಬೇಡ ಅಂತ ಹೇಳ್ತಾ ಇದ್ರು. ನಮಗೆ ಆಗ್ಲಿಲ್ಲ, ಗೊತ್ತಿಲ್ಲ ನಮ್ಗೆ. ಫಸ್ಟ್ ಟೈಮ್ ಹತ್ರ ಬಂದು 1 ಬಿಟ್ರು ಕಪಾಳಕ್ಕೆ. ಸಾರ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ. 1 ಬಿಟ್ರು. ಬಿದ್ದ ತಕ್ಷಣ ನನ್ನ ಮುಖನೇ ಚೇಂಜ್ ಆಗಿದ್ದು, ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಶಾರ್ಟ್ ತೆಗಿರಿ, ನಾನು ಕರೆಕ್ಟ್ ಆಗಿದ್ದಾನೆ, ಇವಾಗ ಶಾರ್ಟ್ ತೆಗಿರಿ ಅಂದ್ರು. ಸೊ ಮೊದಲನೇ ದಿನನೇ ಡಿಸಿಪ್ಲಿನ್ ಏನು ಅನ್ನೋದು ನಮ್ಗೆ ಅವಾಗ ಗೊತ್ತಾಯ್ತು. ಸೊ ಅದಾದ್ಮೇಲೆ ಈಗ 2025 ಈಗ ನಾನು ಹಂಗೆ ಹಿಂದಕ್ಕೆ ನೋಡಿದ್ರೆ 50 ವರ್ಷ ಅಂತಂದ್ರೆ ಅವರು ಸುಮಾರು 22-23 ವರ್ಷದಲ್ಲೇ ಫಸ್ಟ್ ಡೈರೆಕ್ಷನ್ ಮಾಡಿರ್ತೀರಲ್ವ ಸರ್? 22-23 ವರ್ಷದಲ್ಲಿ ಮಾಡಿರ್ತಾರೆ ಫಸ್ಟ್ ಪಿಕ್ಚರ್ ಡೈರೆಕ್ಷನ್.
ಅಂಡ್ ದೆನ್ ನನ್ನ ಸಿನಿಮಾ ಮಾಡುವಾಗ 27 ವರ್ಷ ಇರುತ್ತೆ, 26-27 ಇರುತ್ತೆ ಸರ್ಗೆ. ಸೊ ಅವಾಗಲೇ ಎಂತೆಂಥ ಸಿನಿಮಾಗಳನ್ನು ಸಾರ್ ಮಾಡಿದ್ದಾರೆ. ಗಂಡ ಬೇರುಂಡ, ಮುತ್ತಿನ ಹಾರ, ಎಂತ ಬಂಧನ, ಅಂತ ಅಯ್ಯಯ್ಯೋ ಎಂತೆಂಥ ಸಿನಿಮಾಗಳು. ಸೊ ಈಗಿನ ಕಾಲಕ್ಕೂ ಆಫ್ಟರ್ 50 ಇಯರ್ಸ್ ಈಗ ನೋಡಿದ್ರು ನಾವು, ಟೆಕ್ನಾಲಜಿ ಎಷ್ಟೇ ಬೆಳೆದಿದ್ರು, ಬಡ್ಜೆಟ್ ಎಷ್ಟೇ ಜಾಸ್ತಿ ಇದ್ರು, ಆ ತರ ಪಿಕ್ಚರ್ ಈಗ ಇದುವರೆಗೂ ಬಂದಿಲ್ಲ. ಮಕ್ಕಳನ್ನ ಇಟ್ಟು ಆ ಥರ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಇದುವರೆಗೂ ಬಂದೇ ಇಲ್ಲ ಅದು. ಸೊ ಲಿವಿಂಗ್ ಲೆಜೆಂಡ್. And sir, you not only introduced me to the film industry, you introduced me to myself, an actor in me. Thank you so much, sir. And ನಿಮಗೆ ಹರಿಸೋಷ್ಟು ನಮಗೆ ವಯಸ್ಸು ಇಲ್ಲದೆ ಇದ್ರು ನೀವು ಯಾವಾಗಲೂ ಸಿನಿಮಾಗಳು ಮಾಡ್ತಾ ಎಲ್ರಿಗೂ ಇನ್ಸ್ಪಿರೇಷನ್ ಆಗಿರ್ಬೇಕು. ಅಂಡ್ ನಿಮಗೂ ನಿಮ್ಮ ಕುಟುಂಬಕ್ಕೂ ಎಲ್ರಿಗೂ ಐ ವಿಶ್ ವೆರಿ ಗ್ರೇಟ್ ಹೆಲ್ತ್, ಪ್ರಾಸ್ಪೆರಿಟಿ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ನಮಸ್ಕಾರ.